ವಿಜೇಂದ್ರ ಸಾಮರ್ಥ್ಯ ಇಲ್ವಾ? ರಾಜ್ಯದ ಅಧ್ಯಕ್ಷರಾದಮೇಲೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ರಾಜ್ಯದ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ಅತ್ಯಂತ ಪಕ್ಷ ಚುರುಕಾಗಿ ಕೆಲಸ ಮಾಡ್ತಿದೆ, ಪಾರದರ್ಶಕತೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಮತ್ತು ಕಾರ್ಯಕರ್ತರ ಮುಖಂಡರಿಗೆ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಎಲ್ಲ ಒಂದು ಕಡೆ ಪಕ್ಷಕ್ಕೆ ಒಂದು ಬೂಸ್ಟ್ ಸಿಕ್ಕಿದೆ ಅವ್ರ ಅಧ್ಯಕ್ಷ ಆದಮೇಲೆ. ಇದುವರೆಗೂ ನಾವು ಮಾತಾಡಬಾರ್ದು ಮೌನವಾಗಿದ್ವಿ. ಅದು ನಾವು ಹೇಳ್ತೀವಿ, ವಿಜೇಂದ್ರ ಯಡಿಯೂರಪ್ಪನ ವಿಜೇಂದ್ರ ಏನು ತಪ್ಪು ಮಾಡಿದರೆ ಹೇಳ್ಬೇಕಲ್ಲ. ಅಂದರೆ ನಾವು ಹೇಳ್ತಾ ಇದ್ದೀವಿ, ಪಾದಯಾತ್ರೆ ಸಫಲ ಆಗಿಲ್ವಾ? ಎಲ್ಲ ಒಂದು ಕಡೆ ಕೆಲವರಿಗೆ ಪಾದಯಾತ್ರೆ ಯಶಸ್ವಿ ಆಗಬಾರಂತಲೂ ಇತ್ತು. ಆದರೆ ವಿಜೇಂದ್ರ ಅವರು ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ರಾಷ್ಟ್ರೀಯ ನಾಯಕರ ಅನುಮತಿಯನ್ನು ಪಡೆದು ಕುಮಾರಸ್ವಾಮಿ JDS ಅವರನ್ನು ವಿಶ್ವಾಸ ತೆಗೆದುಕೊಂಡು ಅವ್ರ ಪಕ್ಷವನ್ನು ವಿಶ್ವಾಸ ತೆಗೆದುಕೊಂಡು ಎಲ್ಲ ಪ್ರತಿಪಕ್ಷ ನಾಯಕರುಗಳನ್ನ ವಿಶ್ವಾಸ ತೆಗೆದುಕೊಂಡು ಪಾದಯಾತ್ರೆ ಮಾಡಿದ ಪ್ರತಿಫಲ ಯಶಸ್ವಿಯಾಗಿಲ್ವಾ? ಇವತ್ತು ಕಾಂಗ್ರೆಸ್ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ಮುಖಂಡರುಗಳು ಮಾತಾಡ್ತಾ ಇದ್ದಾರೆ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ. ವಿಜೇಂದ್ರ ಯಡಿಯೂರಪ್ಪ ಅಧ್ಯಕ್ಷ ಆದಮೇಲೆ ಕಾಂಗ್ರೆಸ್ಸಿನ ಮುಖಂಡರುಗಳು ನಡಗಿದ್ರು. ಹಾಗಾಗಿ ಇವತ್ತು ನಾವೆಲ್ಲ ಒಟ್ಟಾಗಿ ಒಂದಾಗಿ ಹೋಗ್ಬೇಕು, ಈ ರೀತಿ ಅಪಸ್ವರಗಳನ್ನು ಕೈ ಬಿಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ, ವಿನಂತಿಯನ್ನು ಮಾಡ್ತೀನಿ. ಸರ್, ಇದ್ರ ಜೊತೆಲಿ ಪ್ರಮುಖ ಬೇಡಿಕೆ 3 ವಿಷಯ. ಒಂದು, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು. ಉತ್ತರ ಕರ್ನಾಟಕ ಭಾಗದಲ್ಲಿ ಈ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆ ಮಾಡಬೇಕು ಮತ್ತು ಯಾರೆಲ್ಲ ಅಧಿಕಾರ ಹಂಚಿಕೆಯನ್ನು 3 ಬೇಡಿಕೆಗಳನ್ನು ಇಟ್ಟು ಸಂಘ ಪರಿವಾರದವ್ರಿಗೂ ನಾವು ಮನವಿ ಮಾಡಿದ್ದೀವಿ ಅನ್ನೋದು. ಆಯ್ತಣ್ಣ, ನಾವು ಇದುವರೆಗೂ ಭಾಳ ಮೌನವಾಗಿದ್ವಿ. ಅಂದರೆ ನಮ್ಮ ದೌರ್ಬಲ್ಯ ಅಂತಲ್ಲ, ನಮಗೆ ಅನೇಕ ಬಾರಿ ನಾವು ನಮ್ಮ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, ಮಲ್ಲಿಕಾರ್ಜುನ, ಭಾಳಷ್ಟು ಜನ ಮುಖಂಡರುಗಳು ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಮತ್ತು ವಿಜೇಂದ್ರ ಅವರಿಗೆ ವಿನಂತಿ ಮಾಡಿದ್ವಿ. ನಾವು ಸೇರ್ತೀವಿ, ಚರ್ಚೆ ಮಾಡ್ತೀವಿ ಅಂತ ಹೇಳ್ತೀವಿ. ಯಾವುದೇ ಕಾರಣಕ್ಕೂ ಸೇರಬಾರ್ದು ಮತ್ತು ಪತ್ರಿಕಾಗೋಷ್ಠಿ ಮಾಡಬಾರ್ದು ಅಂತೇಳಿ ಕಟ್ಟುನಿಟ್ಟಾಗಿ ನಮಗೆ ಸೂಚನೆ ಕೊಡ್ತೀವಿ. ಇವತ್ತು ಅಷ್ಟೇ, ನಾವು ಯಾರಿಗೆ ಕೇಳಿಲ್ಲ. ಖಂಡಿತ ಹೇಳ್ಬೋದು, ಯಡಿಯೂರಪ್ಪನವರು ರೇಣುಕಾಚಾರ್ಯಗೆ, ಕಟ್ಟ ಸುಬ್ರಹ್ಮಣ್ಯ ನಾಯ್ಡುಗೆ, ಮಾಡಾಳ್ ಮಲ್ಲಿಕಾರ್ಜುನಿಗೆ ಸೇರಿ ಖಂಡಿತ ಅವ್ರು ಯಾರೂ ನಮ್ಗೆ ಹೇಳಿಲ್ಲ, ನಾವು ಕೇಳಿಲ್ಲ. ಯಾಕಂದರೆ ನಾವು ಇದುವರೆಗೆ ಮೌನವಾಗಿದ್ದದ್ದು ಎಲ್ಲ ಒಂದು ಕಡೆ ನಮ್ಮ ದೌರ್ಬಲ್ಯ ಅಂತ ಇದ್ದಿರ್ತಾರೆ. ನಾವೇನು ವಿಜೇಂದ್ರ ಪರ ಅಂತಲ್ಲ, ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಆದಮೇಲೆ ಪಕ್ಷಕ್ಕೆ ಒಂದು ಗೌರವ ಬಂದಿದೆ, ಸಂಘಟನೆ ಹೆಚ್ಚಾಗಿದೆ. ರಾಜ್ಯದ ಜನ ವಿಜೇಂದ್ರ ಅಧ್ಯಕ್ಷ ಆದ ದಿವಸ ಇಡೀ ಹಬ್ಬದ ವಾತಾವರಣ, ಹಿಂದೆ ಯಡಿಯೂರಪ್ಪನವ್ರು 2018ರಲ್ಲಿ ಅಧ್ಯಕ್ಷ ಆಗಿದ್ದಾಗ ಎಂಥ ವಾತಾವರಣ ಇತ್ತು, ಅದೇ ವಾತಾವರಣ ಬಂದಿದೆ. ಇದನ್ನು ಹಾಳು ಮಾಡೋಕ್ಕೆ ಕೆಲವರು ಪ್ರಯತ್ನ ಮಾಡ್ತಾರೆ. ಹಾಗೆ ವಿಜೇಂದ್ರ ಯಾವುದೇ ಕಾರಣಕ್ಕೂ ಯಾರ ಜೊತೆ ಮ್ಯಾಚ್ ಫಿಕ್ಸಿಂಗ್ ಇಲ್ಲ. ಅವ್ರ ಹೋರಾಟ ಕಾಂಗ್ರೆಸ್ ವಿರುದ್ಧ, ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ಮತ್ತು ಯಾವ ಕೆಳಹಂತದ ಕಾರ್ಯಕರ್ತರ ವಿರುದ್ಧ ಮಹಾನಗರ ಪಾಲಿಕೆ, ನಗರ ಪಾಲಿಕೆ ಅಥವಾ ಪುರಸಭೆ, ಪಟ್ಟಣ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಅಲ್ಲಿ ಕಾರ್ಯಕರ್ತರನ್ನ ಅವಕಾಶ ಕೊಡಬೇಕು, ಅಧಿಕಾರ ಕೊಡಿಸಬೇಕು, ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನಕ್ಕೆ ಬರಬೇಕು. ಮುಂದೆ ವಿಧಾನಸಭೆ ಚುನಾವಣೆಯಲ್ಲಿ 135-40 ಸ್ಥಾನಗಳು ಬರಬೇಕು, ಅದು ಅವ್ರ ಗುರಿ ಇದೆ. ಹಾಗಾಗಿ ಅವ್ರ ಜೊತೆ ನಾವಿಲ್ಲಿದ್ದೆ ಕೆಲಸ ಮಾಡ್ತೀವಿ. ವಿಜೇಂದ್ರ ಹೆಂಗೆ ಗೆಲ್ಸಕ್ಕಾಗತ್ತೆ? ರಾಜ್ಯದ ಅಧ್ಯಕ್ಷ ಮೇಲೆ ಹುಡುಗಾಟಿಕನ ಬದಲಾವಣೆ ಮಾಡೋದಕ್ಕೆ ಸಹಿ ಸಂಗ್ರಹ ಮಾಡೋದ್ರ ಮುಖಾಂತರವಾಗಿ ಈಗಾಗಲೇ ಹೈಕಮಾಂಡ್ ಈಗ ಇಲ್ಲಿ ನೋಡಿ, ನಮ್ಮ ಜೊತೆ ಅವ್ರ ಜೊತೆ ಅಂತಲ್ಲ, ಇಲ್ಲಿ ಗುಂಪುಗಳಿಲ್ಲ. ರಾಜ್ಯದ ಅಧ್ಯಕ್ಷತೆ ನಾವೆಲ್ಲ ಇರ್ಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ. ಯಾಕೆ ನೀವು ಅಧ್ಯಕ್ಷ ಆಗಿದ್ರೆ ಒಪ್ಕೊಂತಿರಲಿಲ್ಲ, ಅಂದರೆ ಅವ್ರ ಅಧ್ಯಕ್ಷ ಆದ್ರೆ ಒಪ್ಕೊಂಡಿಲ್ಲ, ನೀವು ಮಾತ್ರ ಅಧ್ಯಕ್ಷ ಆದ್ರೆ ಒಪ್ಕೋಬೇಕಾ? ಇದು ಯಾವ ನ್ಯಾಯ? ಇದು ಒಳ್ಳೇದಲ್ಲ. ನಾವು ಸಭೆ ಸೇರಿದ್ದು ಯಾರ ವಿರುದ್ಧನೂ ಅಲ್ಲ, ಯಾರ ವಿರುದ್ಧನೂ ಮಾತಾಡಲ್ಲ. ನಾವು ಹೇಳ್ತೀವಿ, ವಿಜೇಂದ್ರವನ್ನು ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರು ಮಾಡಿದರೆ ಅವರು ಸಾರಥ್ಯದಲ್ಲೇ ನಡೆಯುವ ಎಲ್ಲ ಲೋಕಲ್ ಬಾಡಿ ಎಲೆಕ್ಷನ್ಗೆ ಹೋಗ್ತೀವಿ. ಮುಂದಿನ ವಿಧಾನಸಭೆ ಚುನಾವಣೆಗೆ ಅವ್ರ ನೇತೃತ್ವದಲ್ಲಿ ನಡೀಬೇಕು ಅಂತೇಳಿ ನಮ್ಮೆಲ್ಲರ ಬೇಡಿಕೆ ಇದೆ. ನಾವು ಸಹ ಸಮಯ ನಿಗದಿ ಮಾಡಿಲ್ಲ. ಹಾಲಿ MLAಗಳು, ಮಾಜಿ MLAಗಳು, ಭಾಳಷ್ಟು ಜನ ಮುಖಂಡರು ಸೇರ್ಬೇಕಂತ ನಿರ್ಣಯವನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ನಾವು ಯಡಿಯೂರಪ್ಪನವ್ರನ್ನ ಕೇಳಲ್ಲ, ವಿಜೇಂದ್ರ ಕೇಳಲ್ಲ. ಪಕ್ಷದ ಉಳಿಗೋಸ್ಕರ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಸಮರ್ಥ ನಾಯಕತ್ವಕ್ಕೋಸ್ಕರ ಸಂಘಟನೆ ಆಗ್ತದೆ. ಹಂಗಾರೆ BJP ಅಂದರೆ ಯಾರು? ರಾಜ್ಯಾಧ್ಯಕ್ಷ ತಾನೇ. ಯಾಕೆ ಈ ಅಪಸ್ವರ? ಇದನ್ನು ಬಿಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ.